ಹಾಯ್ ನಮಸ್ತೆ. ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತಿನಿಂದ ನಾವು ಆ, ಇತಿಹಾಸದಲ್ಲಿ ಇವತ್ತು ಏನು ನಡೆದಿದೆ, ರೈಟ್, ಟುಡೇ ಇನ್ ಹಿಸ್ಟ್ರಿ ಅನ್ನೋ ಒಂದು ಟಾಪಿಕಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅಂದರೆ ದಿನಾಲೂ ಕೂಡ, ರೈಟ್, 1 ಅಥವಾ 2 ನಿಮಿಷದಲ್ಲಿ ಇದು ಮುಗಿಯುತ್ತೆ. ಸೊ ಅಂದರೆ ಒಂದು ರೀತಿ ಏನಾಗುತ್ತೆ, ನಿಮಗೆ ಚೈನ್ ಲಿಂಕ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ಇವತ್ತಿನ ಒಂದು ದಿನ ದಟ್ ಈಸ್ 19th ಜುಲೈ ಅಲ್ವಾ. ಸೊ ಇವತ್ತು ಏನು ನಡೆದಿದೆ ಅಂತಂದ್ರೆ ಇತಿಹಾಸದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದ ಗ್ರೇಟ್ ಫ್ರೀಡಮ್ ಫೈಟರ್ ಮಂಗಲ್ ಪಾಂಡೆ ಹುಟ್ಟಿದ ದಿನ ಇವತ್ತಲ್ವಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಏನು 1857 ರಿವೋಲ್ಟ್ ಏನಿದೆ ಅದು ಆರಂಭ ಆಗ್ಲಿಕ್ಕೆ ಇವರೇ ಪ್ರಮುಖರು ಅಂತ ನಾವು ಹೇಳ್ಬೋದು, ರೈಟ್. ಯಾವಾಗ 19 ಜುಲೈ 1827ರಂದು ನಡೆದದ್ದು. ಅದಾದ ನಂತರ ಅದೇ ಒಂದು ದಿನ ನೋಡಿ, 1969ರಂದು ಏನ್ ನಡೀತು ಅಂತಂದ್ರೆ ಇಂದಿರಾ ಗಾಂಧಿಯವರು ನ್ಯಾಷನಲ್ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ, ಪ್ರೈವೇಟ್ ಬ್ಯಾಂಕ್ಗಳನ್ನ ನ್ಯಾಷನಲೈಸೇಷನ್ ಮಾಡ್ತಾರೆ, ಅಂದ್ರೆ ರಾಷ್ಟ್ರೀಕರಣ ಮಾಡುವಂಥದ್ದು. ರಾಷ್ಟ್ರೀಕರಣ ಮಾಡ್ತಾರೆ. ಸುಮಾರು 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಹಾಗೆ ಪ್ರೈಮ್ ಮಿನಿಸ್ಟರ್ ಇದ್ರು ಯಾರು, ಇಂದಿರಾ ಗಾಂಧಿಯವರು, ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ರೋಮ್ನಲ್ಲಿ ಸುಮಾರು ಒಂದು 14 ಜಿಲ್ಲೆಗಳಿರ್ತವೆ. 14 ಜಿಲ್ಲೆಗಳಲ್ಲಿ ಸುಮಾರು 7 ಜಿಲ್ಲೆಗಳು ಸುಟ್ಟು ಹೋಗಿಬಿಡ್ತವೆ, ರೈಟ್. ನೋಡಿ ಎಂತ ಒಂದು ಫೈರ್ ಆಗುತ್ತೆ ಅಂದ್ರೆ ದ ಗ್ರೇಟ್ ಫೈರ್ ಆಫ್ ರೋಮ್ ಅಂತ ಕೂಡ ಕರಿತೀವಿ ನಾವು, ರೈಟ್. ಸೊ ಇನ್ನು ಅರ್ಧಕ್ಕರ್ಧ ಜಿಲ್ಲೆಗಳು ತೀವ್ರಗತಿಯಲ್ಲಿ ಸುಟ್ಟೋಗ್ತವೆ ನೋಡಿ. ಎಸ್. ಆಮೇಲೆ ಇನ್ನೊಂದು 19 ಜುಲೈ 1799 ಏನಾಗುತ್ತೆ, ಆ ರೊಸೆಟ್ಟಾ ಸ್ಟೋನ್ ಡಿಸ್ಕವರ್ ಆಗುತ್ತೆ. ಈ ಸ್ಟೋನ್ ಏನಂದ್ರೆ ಒಂದು ರೀತಿ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು, ಶಾಸನ. ಈ ಶಾಸನ ಏನ್ ಹೇಳುತ್ತೆ, ಈಜಿಪ್ಟ್ನ ನಾಗರಿಕತೆ ಬಗ್ಗೆ ಹೇಳುತ್ತೆ. ಈಜಿಪ್ಟ್ ನಾಗರಿಕತೆ ನಡೆದು ಬಂದ ದಾರಿ, ಅದರ ಇತಿಹಾಸವನ್ನು ತಿಳಿಸುವಂತ ಒಂದು ಶಿಲಾ ಒಂದು ಶಾಸನ ಅಂತಾನು ಹೇಳ್ಬೋದು ನಾವು. ಎಸ್. ಅದೇ ರೀತಿಯಲ್ಲಿ 1955 19 ಜುಲೈ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ 3 ತರ ಮಾಡಿದಾನೆ, ಇಂಡಿಯಾ, ಇಂಟರ್ನ್ಯಾಷನಲ್ ಅಂಡ್ ಆಲ್ಸೋ ಕರ್ನಾಟಕ. ಸೊ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಸ್ಟೇಟ್ ವೈಸ್. ಬರ್ತ್ ಆಫ್ ರೋಜರ್ ಬೆನ್ನಿ ಗೊತ್ತಿರ್ಬೋದು ನಿಮಗೆ. ಆ ವಿಶ್ವಕಪ್ ಏನಿದೆ 1989 ರೈಟ್, ಕಪಿಲ್ ದೇವ್ ನೇತೃತ್ವದ ಒಂದು ಅಡಿಯಲ್ಲಿ ಏನಾಗುತ್ತೆ ನಮ್ಮ ದೇಶಕ್ಕೆ ಸೊ ವಿಶ್ವಕಪ್ ಬರುತ್ತೆ. ಸೊ ಒನ್ ಡೇ ವಿಶ್ವಕಪ್ ನೋಡಿರ್ಬೋದು. ಲೇಟರ್ ಬಿಕಮ್ BCCI ಪ್ರೆಸಿಡೆಂಟ್ ಕೂಡ ಆಗ್ತಾರೆ ಇವರು, ರೈಟ್. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತು ನಡೆದಂತ ಒಂದು ಇತಿಹಾಸದ ಘಟನೆಗಳು. ಸೊ ಇನ್ ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.